ಗೈಸ್ ನಾನು ಇವ್ರದ್ದು ವಿಡಿಯೋ ಮಾಡ್ತಾನೆ ಅಂತ ಹೇಳಿ ನನಗೆ ಧಮಕಿ ಆಗ್ತಾ ಇದ್ದಾರೆ. ಒಬ್ರು ಬಿಸಿ ಮುಟ್ಟಿಸ್ಲಿಕ್ಕೆ ಬರ್ತಾ ಇದ್ದಾರೆ. ನೀವೇ ನೋಡಿ ಎಷ್ಟು ಜೋರಿನ ಹುಡುಗಿರು ಅಂತ. ಒಬ್ರು ಹೊಡಿಯಕ್ಕೆ ಬರ್ತಿದ್ದಾರೆ, ಇನ್ನೊಬ್ರು ಬಿಸಿ ಮುಟ್ಟಿಸಕ್ಕೆ ಬರ್ತಾ ಇದ್ದಾರೆ. ತುಂಬಾ ಶ್ರದ್ಧೆ ಬೇಕು ಕಣ್ಣಿಗೆ ಹಾಕ್ಲಿಕ್ಕೆ. ನೋಡಿ ಇವಳು ಹೊರಟು ಕೂತಿದ್ದಾಳೆ. ಇವಳು ಮತ್ತೆ ನಾನು ಬೇಗ ಹೊರಟು ಕೂತಿದ್ದೀವಿ. ಇವ್ರಂತ ಇನ್ನು ಹೊರಟೇ ಇಲ್ಲ. ನಾನು ಮೊಬೈಲ್ ಹಿಡಿದ್ರೆ ಸಾಕು ಹೊರಗಡೆ ಓಡೋಗ್ತಾರೆ ಇವರು. ಅಕ್ಕನೂ ಹೊರಟು ಕೂತಿದ್ದಾಳೆ. ಸೊ ನಾವು 3 ಜನನೂ ಹೊರಟು ರೆಡಿ ಆಗಿದ್ದೀವಿ. ಅವರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬಿಕಾಸ್ ಆಲ್ರೆಡಿ ಟೈಮ್ 8:30 ಆಗಿದೆ. ನಾವು ಒರಿಯನ್ ಮಾಲಿಗೆ ಹೋಗ್ಬೇಕು, ಒಳ್ಳೆ ಫುಡ್ ಮಾಡೋಣ ಅಂತ ಅಂದ್ಕೊಂಡ್ರೆ ಇವರು ಹೊರಡೋದೇ ನಿಂತಿಲ್ಲ ಇನ್ನು. ಸೊ ನಾವೀಗ ರೆಡಿ ಆಗಿದ್ದೀವಿ, ಹೋಗ್ಬೇಕಂತ ಅಂದ್ಕೊಂಡ್ರು. ನೋಡಿ ನನ್ನ ಕ್ಯಾಮರಾ ಇದ್ರೆ ಸಾಕು ಓಡೋಗ್ತಾರೆ ಇವರು. ಸೊ ನೋಡಿ ಓಡೋಗೋದು ನೋಡಿ ಹೊರಡ್ತಾ ಇದ್ದಾರೆ. ನಾವಂತೂ ಕೂತಿದ್ದೀವಿ. ಹೊರಡಿ ಅಕ್ಕ, ಬೇಗ ಹೊರಡಿ. ಆಯ್ತು, ಅವರು ನಾನು ಕ್ಯಾಮರಾ ಹಿಡಿದ್ರೆ ಸಾಕು ಅವರು 1 ಕಿಲೋಮೀಟರ್ ದೂರನೇ ಇರ್ತಾರೆ. 1 ಕಿಲೋಮೀಟರ್ ಇರೋದಿದ್ರು 10 ಮೀಟರ್ ಅಂತೂ ದೂರ ಇರ್ತಾರೆ. ನಾವು ಹೊರಟು ಫೋಸ್ ಕೊಡ್ತಾ ಇದ್ದೀವಿ. ಇವ್ರದ್ದು ಹೊರಟಾಗಿಲ್ಲ, ಸೊ ಅದಕ್ಕೆ ನಾವೇ ಹೊರಟು ಇಬ್ರು ಫೋಸ್ ಕೊಡ್ತಾ ಇದ್ವಿ. ನಾವಂತೂ ಹೊರಡಿ ಜೋಶಲ್ಲಿದ್ರೆ. ನಮ್ಮ ಅಕ್ಕನಂತೂ ಫೇಸ್ ಬಾಡಿನೇ ಹೋಗಿದೆ. ಯಾಕೆ ಡಲ್ ಇದೆಯಾ? ಯಾಕೆ ಯಾಕಕ್ಕ? ಯಾರು ಬೇಗ ಹೊರಡ್ತಿಲ್ಲ ಅದಕ್ಕೆ. ನಾವು ಹೊರಟಿದೀವಿ. ನಮ್ಮ ಅಕ್ಕನ ಫ್ರೆಂಡ್, ನಮ್ಗಿಂತ ಸೀನಿಯರ್ ಮೇಘಕ್ಕ ಮಾತ್ರ ಹೊರಟಿಲ್ಲ. ಲ್ಯಾಕ್ಮಿ ಐಕಾನಿಕ್ ಕಾಜಲ್ ಕಣ್ಣಿಗೆ ಮಾತ್ರ. ನೋಡಿ ಗಾಯ್ಸ್, ಇದು ಲ್ಯಾಕ್ಮಿ ಐಕಾನಿಕ್ ಕಾಜಲ್ ಕಣ್ಣಿಗೆ ಹಾಕ್ಲಿಕ್ಕೆ. ತುಂಬಾ ಶ್ರದ್ಧೆ ಬೇಕು ಕಣ್ಣಿಗೆ ಹಾಕ್ಲಿಕ್ಕೆ. ಶ್ರದ್ಧೆ, ಕಾನ್ಸಂಟ್ರೇಷನ್ ಎಲ್ಲ ಬೇಕು. ಇಲ್ಲದ್ರೆ ಕಣ್ಣಿಗೆ ಬಿಟ್ಟು ಬೇರೆಲ್ಲ ಮುಖಕ್ಕೆಲ್ಲ ಆಗ್ತದೆ. ನಮಗೆ ಕಣ್ಣಿಗೆ ಬೇಕಂತ ಹೇಳಿದ್ರೆ ನೋಡಿ ಇಷ್ಟು ನೀಟಾಗಿ ಶ್ರದ್ಧೆಯಲ್ಲಿ ತುಂಬ ಪೇಷನ್ಸಲ್ಲಿ ಹಾಕಬೇಕು. ನಾವು ಹೊರಟಂತ ಕ್ಯಾಬಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಕ್ಯಾಬಿನ ಇನ್ನು 3 ಮಿನಿಟ್ಸಲ್ಲಿ ಬರೋಕ್ಕಿದೆ. ಸೊ ನಾವು ಕ್ಯಾಬ್ ಬುಕ್ ಮಾಡಿ ವೆಯ್ಟ್ ಮಾಡ್ತಿದ್ದೀವಿ. ಇವ್ರು ಇನ್ನೂ ಬಂದೇ ಇಲ್ಲ ಹುಡುಗಿರು. ಕೊನೆಗೂ ಬಂದರು ಹೊರಡ್ಕೊಂಡು. ಸೊ ಕ್ಯಾಬಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಕಾದು ಕಾದು ಸುಸ್ತಾಯ್ತಾ? ಫೈನಲಿ ನಾವು ಒರಿಯನ್ ಮಾಲಿಗೆ ಬಂದ್ವಿ. ಸೊ ವೀಕೆಂಡ್ ಅಲ್ವಾ, ತುಂಬ ಜನ ಇದ್ದಾರೆ. ಎಲ್ಲ ಫೋಟೋಶೂಟ್, ಅಲ್ಲೆಲ್ಲ ಫೋಟೋಶೂಟು. ಕ್ರಿಸ್ಮಸ್ಸಿಗೆಲ್ಲ ಆಲ್ರೆಡಿ ಡೆಕೋರೇಟ್ ಮಾಡಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ನೈಟ್ ವ್ಯೂ ಒರಿಯನ್ ಮಾಲಿದ್ದು. ಮರಕ್ಕೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿದೆ. ಮಾರ್ನಿಂಗ್ ಬಂದರೆ ಎಷ್ಟು ಚೆನ್ನಾಗಿ ವ್ಯೂಸ್ ಸಿಗಲ್ಲ, ನೈಟ್ ಬಂದರೆ ಚೆನ್ನಾಗಿ ವ್ಯೂಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಒಂದು ಕಡೆಯಿಂದ ಬೆಂಗಳೂರು ಮೊದಲೇ ಚಳಿ ಇದೆ. ಆಲ್ರೆಡಿ ಇಲ್ಲಿ ಅಂತೂ ನಿಂತರೆ ಚಳಿ ಕೇಳಬೇಕಂತಾನೆ ಇಲ್ಲ. ಫೋಟೋಸ್ ಎಲ್ಲ ತಗೊಂಡು ಆಮೇಲೆ ವೀಡಿಯೋಸಿಗೂ ಪೋಸ್ಟ್ ಕೊಡ್ತಾ ಇದ್ವಿ. ನೋಡಿ ಒಂದೊಂದು ಮುತ್ತುಗಳು. ವೀಕೆಂಡಲ್ಲಿ ಅಂತೂ ಜನ ಜಂಗುಳಿ. ಹಿಂದುಗಡೆನೇ ಹೀಗಿದೆ, ಇನ್ನು ಮುಂದುಗಡೆ ಎಷ್ಟು ರಶ್ ಇದೆ ಅಂತ ಗೊತ್ತಿಲ್ಲ. ಅಲ್ಲಿ ಕ್ರಿಸ್ಮಸ್ಸಿಗೆ ಆಲ್ರೆಡಿ ನೋಡಿ ನಾನು ಹೇಳ್ದಂಗೆ ಡೆಕೋರೇಟ್ ಮಾಡಿ ಇಟ್ಟಿದ್ದಾರೆ. ಸೊ ನಾವು ಅಲ್ಲೇ ಹೋಗ್ತಾ ಇದ್ದೀವಿ ಇವಾಗ. ಆಲ್ರೆಡಿ ಎಲ್ಲ ಬರೆದಿದ್ದಾರೆ ನೋಡಿ, ಕನ್ನಡದಲ್ಲೆಲ್ಲ ಬರೆದಿದ್ದಾರೆ. ಮೇರಿ ಕ್ರಿಸ್ಮಸ್ 2026ಕ್ಕೆ ಸುಸ್ವಾಗತ ಅಂತೇಳಿ. ನೋಡಿ ನಾವಲ್ಲೇ ಹೋಗ್ತಾ ಇದ್ದೀವಿ. ಸೊ ನಾವೀಗ ಇಲ್ಲಿಂದ ಎಂಟ್ರಿ ಆಗಬೇಕು ಒಳಗಡೆ. ನೋಡಿ ಗೈಸ್, ನಾವು ಒರಿಯನ್ ಮಾಲ್ಗೆ ಬಂದ ತಕ್ಷಣ ಫಸ್ಟ್ ಬಂದಿದೆ ಫುಡ್ ಕೋರ್ಟಿಗೆ. ನೋಡಿ ಆಲ್ರೆಡಿ ಜನ ತುಂಬಿ ತುಳ್ಕಾಡ್ತಾ ಇದ್ದಾರೆ. ವೀಕೆಂಡ್ ಆದ ಕಾರಣ ನಾವು ಎಲ್ಲಿ ಕೂರೋದಂತ ಯೋಚನೆ ಮಾಡ್ತಾ ಇದ್ದೀವಿ. ತುಂಬ ಜನ ಇದ್ದಾರೆ ನೋಡಿ, ತುಂಬ ಜನ. ವೀಕೆಂಡ್ ಅಂದರೆ ಜನ. ಇಲ್ಲಿ ನೋಡಿ ಗಾಯ್ಸ್, ಇವರು ಫೋಟೋ ಶೂಟಿಗೆ ರೆಡಿ ಆಗ್ತಾ ಇದ್ದಾರೆ. ನಾವು ಫುಡ್ ಬುಕ್ ಮಾಡೋಕ್ಕಂತಲೇ KFCಗೆ ಬಂದ್ವಿ. ಬಟ್ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಕೇಳ್ತಾ ಇದೆ, ಹಾಗೆ ಕ್ಲಿಕ್ ಆಗ್ತಾ ಇಲ್ಲ. ನಾವು ಫುಡ್ ಆರ್ಡ್ರ್ ಮಾಡಿದ್ವಿ. ಸೊ ಇವಾಗ ಬಂದಿದೆ ಫುಡ್ಡು. ಇನ್ನಿಬ್ರು ಬಿರಿಯಾನಿ ಆರ್ಡ್ರ್ ಮಾಡ್ಲಿಕ್ಕೆ ಹೋಗಿದ್ದಾರೆ, ಅದು ಇನ್ನೂ ಬಂದಿಲ್ಲ. ಅಲ್ಟಿಮೇಟ್ ಸೇವಿಂಗ್ಸ್ ಬಕೆಟ್ ಆರ್ಡ್ರ್ ಮಾಡಿದ್ವಿ. ಸೊ ಇಷ್ಟೆಲ್ಲ ಬಂತು 700 ರುಪೀಸ್ಗೆ. ಸೊ ಇವರಿಬ್ರು ಬಿರಿಯಾನಿ ಫುಲ್ಲು ತಂದಿದ್ದಾರೆ. ಒಂದು ಇದು ತರೋದು ಬಿಟ್ಟು ಎರಡು ತಂದಿದ್ದಾರೆ.
ಎಲ್ಲರೂ ಔಟ್ಸೈಡ್ ತಿನ್ನೋಣ ಅಂತೇಳಿ ಮಾಲಿಗೆ ಬರ್ತಿದ್ದ ಇದ್ದೀವಿ. ಎಲ್ರಿಗೂ ಹಸಿವಾಗಿ ಹೋಗಿದೆ. ಸೊ ಫುಲ್ ಬ್ಯಾಟಿಂಗು ಅಕ್ಕಂದ್ರೆಲ್ಲ. ಹೇಗಿದೆ ಔಟಿಂಗ್ ನಮ್ಮದು? ಗರ್ಲ್ಸ್ ಔಟಿಂಗ್ ನಮ್ಮದು. ಫುಡ್ಡು ಜಾಸ್ತಿಯಾಗಿ ತಿನ್ನಕ್ಕೇ ಆಗ್ತಾ ಇಲ್ಲ. ಸೊ ಕಷ್ಟಪಡ್ತಾ ಇದ್ದಾರೆ. ಸೀರಿಯಸ್ಲಿ ತಿನ್ನಕ್ಕೆ ಆಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಾ ಇದೆ. ಬಿರಿಯಾನಿ ಅವ್ರನ್ನ ತೋರಿಸಿ ಅಕ್ಕ ಸ್ವಲ್ಪ ನೋಡಿ. ತಗೊಳಕ್ಕೆ ಒಂದು ಬಾಯಿ ಕೊಡ್ತಾರೆ, ಒಂದು ಬಾಯಿ ಕೊಡ್ತಾರೆ. ನೋಡಿ, ಒಬ್ರಿಂದೊಬ್ರಿಗೆ ತಿನ್ಲಿಕ್ಕೆ ಆಗೋದಿದ್ರೆ ಅವ್ರವ್ರಿಗೆ ತಿನ್ಲಿಕ್ಕೆ ಆಗೋದಿದ್ರೆ ಒಬ್ರಿಂದೊಬ್ರಿಗೆ ತಿನ್ಸ್ಕೊಳ್ಳೋದು, ಆವಾಗಾದ್ರೂ ತಿಂದು ಖಾಲಿ ಆಗಲಿ ಅಂತ. ಬಟ್ ನಮ್ಮಕ್ಕಂತೂ ಅವಳು ಹೇಳ್ತಾ ಇದ್ದಾಳೆ, ಇಲ್ಲೇ ಚಾಪೆ ಕೊಡು, ನಾನು ತಿನ್ನೋಕ್ಕೆ ಲೇಟ್ ಆಗುತ್ತೆ, ಇಲ್ಲೇ ಚಾಪೆ ಕೊಟ್ಟರೆ ನಾನು ಇಲ್ಲೇ ಮಲ್ಕೊಂಡು ತಿನ್ಕೊಂಡು ಕೊಡ್ತೀನಿ ಅಂತ. ಬಿಕಾಸ್ ತಿನ್ನೋಕೆ ಆಗ್ತಾ ಇಲ್ಲ. ಸೊ ಕಾಮಿಡಿ ಅಲ್ಲಕ್ಕ. ಚೆನ್ನಾಗಿಲ್ವಾ ಬಿರಿಯಾನಿ? ಜಾಗ ಇಲ್ಲ ಮತ್ತೇನಕ್ಕೆ ಎರಡೆರಡು ಬಿರಿಯಾನಿ ತಂದಿರೋದು? ತಿನ್ನಕ್ಕೆ ಆಗಲ್ಲ ಅಂತ ಗೊತ್ತಿದ್ರೆ ಏನಕ್ಕೆ ತಾನೆ. ಸೊ ನೋಡಿ, ಇವ್ರದಂತೂ ನೋಡೋಕ್ಕಾಗ್ತಾ ಇಲ್ಲ. ನೋಡಿ ಅವ್ರು ಇವಳಿಗೆ ಬಾಯಿ ಕೊಡೋದು, ಇವ್ರು ಅವಳಿಗೆ ಬಾಯಿ ಕೊಡೋದು. ಬಿಕಾಸ್ ತಿನ್ನಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಹಿಂಗೆ ಮಾಡೋದು ಲಾಸ್ಟ್ಗೆ. ನಂಗಂತೂ ಲೋಡ್ ಆಗಿಬಿಟ್ಟಿದೆ, ತಿನ್ನಕ್ಕೇ ಆಗ್ತಾ ಇಲ್ಲ. ಎಷ್ಟೇ ದೊಡ್ಡ ಮಾಲ್ ಆಗಿರ್ಬೋದು ಅಥವಾ ಯಾವುದೇ ದೊಡ್ಡ ಹೋಟೆಲ್ ಆಗಿರ್ಬೋದು, ಇಲ್ಲಿನೂ ನೋಡಿ ಬಾಳೆಲೆಯಲ್ಲಿ ಬಿರಿಯಾನಿ ಕೊಡ್ತಾ ಇದ್ದಾರೆ. ಸೊ ಈ ಬಾಳೆಲೆಯ ಊಟನೇ ಒಂದು ರುಚಿ ಬೇರೆಯೇ. ತುಂಬ ಖುಷಿ ಆಗ್ತಿದೆ ಬಾಳೆಲೆಯಲ್ಲಿ ಬಿರಿಯಾನಿ ತಿನ್ನೋಕ್ಕೆ. ಆ್ಯಂಡ್ ಸೊ ಹ್ಯಾಪಿ ಗಾಯ್ಸ್. ಅಕ್ಕ ನಿಮಗೆ ಪುದೀನ ಟೀ ಕೊಟ್ಟಿದ್ದಾರೆ, ಸಾರಿ ಪುದೀನ ಜ್ಯೂಸ್ ಕೊಟ್ಟಿದ್ದಾರೆ, ಕುಡೀರಿ. ನಾವು ಗರ್ಲ್ಸ್ ಎಲ್ಲ ಔಟಿಂಗ್ ಬಂದಿದ್ದೇವೆ. ಒಳ್ಳೆ ಫುಡ್ ಜೊತೆ ಒಳ್ಳೆ ಮೂಡ್ ಜೊತೆ ಎಂಜಾಯ್ ಮಾಡ್ತಿದ್ವಿ. ಬಟ್ ಆಲ್ರೆಡಿ ಫುಡ್ ಕೋರ್ಟ್ ಅಂತೂ ಫುಲ್ ಕ್ರೌಡ್ ಇದೆ. ಎಲ್ಲ ಮಾಲಿಗೆ ಬರೋದು ಆಲ್ಮೋಸ್ಟ್ ಎಲ್ಲ ಫುಡ್ಡಿಗೆ. ಸೊ ನಾವು ಫುಡ್ಡಿಗೆ ಬಂದಿರೋದು. ಫುಲ್ ಕ್ರೌಡ್ ಇದೆ, ತುಂಬ ಜನ ಇದ್ದಾರೆ. ಸೊ ಇಲ್ಲಿಗೆ ನಾನು ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ಲಾಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ. ಸೊ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ. ಇಲ್ಲಿಗೆ ಲಾಗ್ ಎಂಡ್ ಮಾಡ್ತಿದ್ದೀನಿ. ಬಾಯ್.